ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ದೇವಸ್ಥಾನಗಳಲ್ಲಿ, ರಾಘವೇಂದ್ರ ಸ್ವಾಮಿ ಮಠದಲ್ಲಿ, ಉಡುಪಿ ಮಠಗಳಲ್ಲಿ ಎಲ್ಲ ಪ್ರಸಾದವಾಗಿ ಕೊಡೋ ಹಯಗ್ರೀವದ ರೆಸಿಪಿನ ಹೇಳ್ಕೊಡ್ತೀನಿ. ಅದಕ್ಕೆ ಕಡಲೆಬೇಳೆ, ಬೆಲ್ಲ, ಆಮೇಲೆ ಹೀಗೆ ಡ್ರೈ ಫ್ರೂಟ್ಸು, ಕಾಯಿ ಅಥವಾ ಕೊಬ್ಬರಿ ಇದನ್ನು ಹಾಕಿ ಬಳಸಿ ಮಾಡೋವಂಥದ್ದು. ಫಸ್ಟು ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಳ್ಬೇಕು. 2-3 ಸರಿ ತೊಳೆದು 1 ಲೋಟಕ್ಕೆ 3 ಲೋಟ ಅಳತೆಯಲ್ಲಿ ನೀರು ಹಾಕಿಬಿಟ್ಟು ಅದನ್ನು ಒಂದು 4-5-6 ಸರಿ ಕೂಗಿಸ್ಬೇಕು. ಇದಾದರೆ ಸ್ವಲ್ಪ ಈಗ ಬೇಳೆ ಗಟ್ಟಿನೇ ಇರುತ್ತೆ. ಆದರೆ ನಿಮಗೆ ಸ್ವಲ್ಪ ಮೆತ್ತಗೆ ಬೇಕು ಅಂತಂದರೆ ಒಂದು 1/4 ಗಂಟೆ 10-20 ನಿಮಿಷ ನೆನೆಸ್ಬಿಟ್ಟು ಬೇಕಾದ್ರೂ 1-2 ಸರಿ ಕೂಗಿಸ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬೇಯುತ್ತೆ. ನೋಡಿ, ಇದು ಈ ಥರ ಆಗಿರುತ್ತೆ. ನೋಡೋಕ್ಕೆ ಬೆಂದಿಲ್ಲ ಅನಿಸುತ್ತೆ, ಬಟ್ ಮುಟ್ಟಿದರೆ ಈ ಥರ ಹೀಗೆ ಆದರೆ ಅದೆಲ್ಲ ಕಟ್ಟಾಗುತ್ತೆ. ಅಷ್ಟು ಬೆಂದಿರುತ್ತೆ. ಸ್ವಲ್ಪ ಗಟ್ಟಿ ಇರುತ್ತೆ. ಒಂಚೂರು ಸಾಫ್ಟ್ ಬೇಕಂದರೆ ಮುದ್ದೆ ಆಗಿಬಿಡುತ್ತೆ ಅಂತ ನಾನು ಈ ಥರ ಬೇಯಿಸ್ಕೊಳ್ತೀನಿ. ಈಗ ನೋಡಿ, ಗೋಡಂಬಿ, ದ್ರಾಕ್ಷಿ, ಹಾಗೆ ಅದೆರಡು ಹಾಕೋದು. ಯೂಶ್ವಲಿ ಇದು ಹಾಕಿದರೆ, ಗಸಗಸೆ ಹಾಕಿದರೆ ಇನ್ನೂ ಸ್ಮೆಲ್ ಚೆನ್ನಾಗಿ ಕೊಡುತ್ತೆ, ಪರಿಮಳ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಹಾಕಿದರೆ ಚೆನ್ನಾಗಿರುತ್ತೆ. ಈ ಥರ ಬಾಣಲೆ ಇಟ್ಕೊಂಡ್ಬಿಟ್ಟು ಒಲೆ ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಫಸ್ಟು ಡ್ರೈ ಫ್ರೂಟ್ಸನ್ನೆಲ್ಲ ಹುರ್ಕೊಂಡ್ಬಿಡಿ. ಎಲ್ಲನೂ ಗಸಗಸೆ, ದ್ರಾಕ್ಷಿ, ಗೋಡಂಬಿನೆಲ್ಲ ಹುರಿದು ತೆಗೆದಿಟ್ಕೊಳ್ಬೇಕು. ಇದು ಹಯಗ್ರೀವ ಅಂತ ಯಾಕೆ ಹೇಳ್ತಾರೆ ಇದಕ್ಕೆ ಅಂತಂದರೆ, ಇದು ವಿಷ್ಣುವಿನ ಅವತಾರ. ಹಯಗ್ರೀವ ಅನ್ನೋದು ರಾಕ್ಷಸರ ಕೈಯಲ್ಲಿದ್ದ ವೇದನ ಎತ್ಕೊಂಡು ಬರಲಿಕ್ಕೋಸ್ಕರ ಎತ್ತಿದಂಥ ಅವತಾರ ಇದು. ಅವು ರಾಕ್ಷಸರನ್ನು ಸಂಹಾರ ಮಾಡಿ ವೇದನ ಪ್ರೊಟೆಕ್ಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಈ ಹಯಗ್ರೀವ ದೇವರು ವಿಸ್ಡಮ್ಗೆ, ನಾಲೆಡ್ಜ್ಗೆ, ಸ್ಪಿರಿಚುವಲ್ ಎನ್ಹ್ಯಾನ್ಸ್ಮೆಂಟ್ಗೆ ಎಲ್ಲ ನಾವು ಈ ದೇವರನ್ನು ಕೇಳ್ಕೊಳ್ತೀವಿ ಯೂಶ್ವಲಿ. ಹಯಗ್ರೀವ ಅಂದ್ರೇನು? ಹಯ ಅಂದರೆ ಕುದುರೆ, ಗ್ರೀವ ಅಂದರೆ ನೆಕ್ ಅಂತ. ನೋಡಿ, ಈ ಥರ ಫಸ್ಟು ಈಗ ಬೇಳೆನ ಬೆಂದಿರೋದನ್ನು ನೀರು ಸಮೇತನೇ ಹಾಕ್ಕೊಂಡು ಬಿಡಬೇಕು. ಹಾಕ್ಕೊಂಡು 1 ಲೋಟದ ಕಡಲೆಬೇಳೆಗೆ 1 ಲೋಟದ ಅಳತೆ ಸಾಕಾಗುತ್ತೆ. ಬೇಕಂದರೆ ಇನ್ನೊಂದು ಚೂರು ಹಾಕ್ಕೋಬೋದು. ಅದನ್ನು ಹಾಕಿ ಚೆನ್ನಾಗಿ ಹೀಗೆ ಕೈ ಆಡ್ತಾ ಇರಬೇಕು. ಅದೇ ನೀರು ಬಿಡುತ್ತೆ ಆಮೇಲೆ, ಬೆಲ್ಲ ಅದ್ರ ಜೊತೆ ಬೆರೆತ್ಬಿಟ್ಟು. ಹಾಗಾಗಿ ಅದನ್ನು ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಹಯ ಅಂದ್ರೇನು? ಕುದುರೆ ಅಂತ ನಾ ಹೇಳಿದ್ನಲ್ಲ. ಗ್ರೀವ ಅಂದರೆ ನೆಕ್ ಅಂತ ಸಂಸ್ಕೃತಲ್ಲಿ, ಹಯಗ್ರೀವ ಅಂತ. ಅದಕ್ಕೆ ಆ ಪ್ರಸಾದ. ಯಾಕೆ ವಿಷ್ಣು ವಾದಿರಾಜ ತೀರ್ಥರು ಅದನ್ನು ಪ್ರಸಾದದ ರೂಪದಲ್ಲಿ ದೇವರಿಗೆ ಆಫರ್ ಮಾಡ್ತಾ ಇರ್ತಾರೆ. ದೇವರು ಅದನ್ನು ಆ ರೂಪದಲ್ಲೇ, ಹಯಗ್ರೀವದ ರೂಪದಲ್ಲೇ ಅಂದರೆ ಕುದುರೆ ಮುಖದಲ್ಲಿ ಬಂದು ಆ ಪ್ರಸಾದನ ಸ್ವೀಕಾರ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅದಕ್ಕೆ ಹಾಗೇ ಹಯಗ್ರೀವ ಅಂತಲೇ ಹೆಸರು ಪ್ರಸಾದಕ್ಕೆ. ಮೊದಲೆಲ್ಲ ಪ್ರಸಾದದ ರೂಪದಲ್ಲೇ ಜಾಸ್ತಿ ಮಾಡ್ತಿದ್ದಿದ್ದು. ಈಗ ಅದು ತುಂಬ ಹೆಲ್ದಿ ಆ್ಯಂಡ್ ನ್ಯೂಟ್ರಿಷಿಯಸ್ ಆಗಿರೋದ್ರಿಂದ ಅದನ್ನು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕೈ ಆಡ್ತಾನೇ ಇರಬೇಕು. ಸ್ವಲ್ಪ ಈ ಥರ ಗಟ್ಟಿ ಆದಮೇಲಂತೂ ಬಿಟ್ಟರೆ ಆಮೇಲೆ ಬುಡ ಹಿಡಿದು ಬಿಡುತ್ತೆ, ಅಂದರೆ ಕೆಳಗಡೆ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕೈನ ಆಡಿ ಬೇಯಿಸ್ತಾ ಇರಿ. ಆಮೇಲೆ ಮೇಲಿಂದ ಮತ್ತೊಂದು 2-3 ಸ್ಪೂನು ತುಪ್ಪ ಹಾಕ್ಕೊಳ್ಬೋದು. ಎಷ್ಟು ತುಪ್ಪ ಹಾಕಿದ್ರೂ ಇದು ಚೆನ್ನಾಗೇ ಇರುತ್ತೆ. ಹಾಗಾಗಿ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಹೀಗೆ ಮತ್ತೆ ತುಪ್ಪ ಹಾಕಿಬಿಟ್ಟು ಕೊನೆಗೆ ಕಾಯಿ ಒಂದು ಸ್ವಲ್ಪ ತುರಿದಿಟ್ಕೊಂಡು, ಇಲ್ಲಿ ನೀವು ಕೊಬ್ಬರಿ ಹಣ್ಣು ಹಾಕ್ಬೋದು. ಕೊಬ್ಬರಿ ಹಾಕೋದಾದರೆ ಆ ಡ್ರೈ ಫ್ರೂಟ್ಸನ್ನು ಹುರಿಯುವಾಗಲೇ ಅದನ್ನು 1 ನಿಮಿಷ ಬಾಡಿಸಿಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಈಗ ಕಾಯಿ ಹಾಕೋದಾದರೆ ಹಾಗೆ ಡೈರೆಕ್ಟ್ ಹಾಕ್ಬೋದು. ಎಲ್ಲ ನಾವು ಡ್ರೈ ಫ್ರೂಟ್ಸು, ಗಸಗಸೆ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಈ ಹಂತದಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ. ಆಮೇಲೆ ನೋಡಿ, ಸುಮಾರೆಲ್ಲ ಗಟ್ಟಿ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಇಷ್ಟೊತ್ತಿಗೆ ರೆಡಿ ಮಾಡಿಟ್ಕೊಂಡಿರಬೇಕು. ಅದನ್ನು ಹಾಕಿಬಿಟ್ರೆ ಗಮ್ ಅಂತ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಏಲಕ್ಕಿನೂ ಹಾಕಬೇಕು. ನೀವು ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಮರೀದೆ ಮಾಡಿ. ಹಾಗೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಈಗೆಲ್ಲ ಸೈಡೆಲ್ಲ ಬಿಟ್ಟು ಬಂತು. ಆ ಥರ ಸುಮಾರು ಆಲ್ಮೋಸ್ಟ್ ಅಲ್ಲ ಇದಾಗತ್ತೆ. ಇಷ್ಟಾದರೆ ಸಾಕು. ಈಗ ಮೇಲಿಂದ ನಾ ಹೇಳಿದ್ನಲ್ಲ ಆಗಲೇ, ಇಷ್ಟೊತ್ತಿಗೆ ಏಲಕ್ಕಿನ ಒಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ರೆ ಏಲಕ್ಕಿ ಪುಡಿನ ಬೆರೆಸ್ಬಿಟ್ರೆ ಆಗೋಯ್ತು. ನಾನು ಆರ್ಗ್ಯಾನಿಕ್ ಬೆಲ್ಲ, ಅದು ಸ್ವಲ್ಪ ಕಪ್ಪೆ ಇರುತ್ತೆ, ಅದಕ್ಕೋಸ್ಕರ. ಇನ್ನು ವೈಟ್ ಬೆಲ್ಲ ಹಾಕಿದರೆ ಇದು ಇನ್ನೂ ವೈಟ್ ಕಲರ್ ಬರುತ್ತೆ. ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಪುಡಿ ಅದನ್ನು ಸ್ವಲ್ಪ ಈ ಕಲರ್ ಬಂದಿದೆ. ಥ್ಯಾಂಕ್ ಯು. ಮರೀದೆ ಮಾಡಿ ಇದನ್ನು.